ಈ ಕಹಿಯಾದ ಜೀವಿತವನ್ನೇ ಕರ್ತನು ಇಟ್ಟು ಅನೇಕರಿಗೆ ಸಿಹಿಯಾಗಿ, ನಮ್ಮ ಜೀವಿತ ಕಹಿಯಾಗಿದ್ರು ಕೂಡ ಅನೇಕರಿಗೆ ಸಿಹಿಯಾದ ಅನುಭವಕ್ಕೆ, ಸಿಹಿಯಾದ ಜೀವಿತಕ್ಕೆ ಕರ್ತನು ನನ್ನ ನಿನ್ನ ಮೂಲಕವಾಗಿಯೇ ಮಾಡಿ ನಡೆಸುವ ದೇವರು ಮಾರವನ್ನ ಮಧುರ ಮಾಡಿರುವುದಾದರೆ, ಕರ್ತನು ಕಹಿಯನ್ನ ಸಿಹಿಯಾಗಿ ಮಾಡುವುದಾದರೆ, ದೇವರು ಪಾಪಿಯನ್ನ ಪರಿಶುದ್ಧರನ್ನಾಗಿ ಮಾಡುವುದಾದ್ರೆ, ಅನೀತಿವಂತರನ್ನ ನೀತಿವಂತರನ್ನಾಗಿ ಮಾಡುವುದಾದ್ರೆ, ಚಿಕ್ಕವನನ್ನ ಹೆಚ್ಚಿನವನಾಗಿ ಮಾಡುವುದಾದ್ರೆ, ದಾಸನನ್ನ ದಣಿಯನ್ನಾಗಿ ಮಾಡುವುದಾದ್ರೆ, ಆಳುಗಳನ್ನ ಅರಸರುಗಳನ್ನಾಗಿ ಮಾಡುವುದಾದ್ರೆ, ನಾನು ಹೇಳ್ತೇನೆ, ನನ್ನ ಕಹಿಯಾದ ಜೀವಿತವನ್ನು ಇಟ್ಟುಕೊಂಡು ಕರ್ತನು ಈ ಪಟ್ಟಣದಲ್ಲಿ ಅನೇಕ ಜನಾಂಗಗಳಿಗೆ ಆಶೀರ್ವಾದದ ಪಾತ್ರೆಗಳಾಗಿ ಕರ್ತನು ನನ್ನನ್ನ ನಿನ್ನನ್ನ ಉಪಯೋಗಿಸುವ ಕರ್ತನಾಗಿದ್ದಾನೆ. ನಮ್ಮ ದೇವರು ನಮ್ಮ ಕಹಿಯಾದ ಅನುಭವದಲ್ಲಿ ಬಿಡುವ ದೇವರಲ್ಲ, ಅದು ನಮ್ಮ ಮಾರವನ್ನು ಮಧುರವಾಗಿ ಮಾಡುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಕುರೂಪಿಯಾಗಿದ್ರು, ನನಗೆ ಸೌಂದರ್ಯ ಇಲ್ಲದಿದ್ರು, ದೇವರ ಸಾನ್ನಿಧ್ಯದಲ್ಲಿ ಕಳೆಯುವ ಪ್ರತಿಯೊಬ್ಬ ಮನುಷ್ಯನು ಅವನು ಸೌಂದರ್ಯವುಳ್ಳವನಾಗಿ, ರಮಣೀಯನಾಗಿ, ಅಮೂಲ್ಯನಾಗಿ, ಪ್ರಿಯನಾಗಿ